Teaser launch. I wish them the best. ಪೂರ್ವಕ ವಂದನೆಗಳು. ನೀವೆಲ್ಲ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ತಗೊಂಡು ಇಲ್ಲಿಗೆ ಬಂದಿರೋದು. ಈ ಪ್ರಯತ್ನ ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನನೇ ಈ ಸಿನಿಮಾ. ಈಗ ಫಸ್ಟ್ ಎಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಯಿತು, ಅದಾದಮೇಲೆ LSD ಲಾಂಚ್ ಮಾಡಿದ್ವಿ, ಅದಾದಮೇಲೆ ಈ ಸಿನಿಮಾದಲ್ಲೂ ಮತ್ತೆ ಉಗ್ರಾಯುಧಮ್ ಆಯಿತು. ಇಷ್ಟು ಸಿನಿಮಾಗಳಲ್ಲೂ ನೋಡಿಕೊಂಡ್ರೆ ಒಂದೊಂದು ಸಿನಿಮಾನು ಒಂದೊಂದು ಬೇರೆ ಜಾನರು, ಬೇರೆ ಥರದ ಕಂಟೆಂಟು ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ ಲೈನ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ಸಿನಿಮಾ ಒಂದು ಡಿಫ್ರೆಂಟ್ ಏಕೆ ಅಂತಂದರೆ ಇದರಲ್ಲಿ ಈಗ ಜನರು ನನಗೆ ಫಸ್ಟ್ ಸಿನಿಮಾ ನಿದ್ರಾದೇವಿ ಎಲ್ಲ ನೋಡಿದಾಗ ನಮಗೆ ಸಾಂಗ್ಸ್ ಬೇಕು, ಡ್ಯಾನ್ಸ್ ಬೇಕು, ಅಥವಾ ಫೈಟ್ ಬೇಕು, ಏನೇನೋ ಈಗ ನಾರ್ಮಲ್ ಟ್ರೆಡಿಷನಲ್ ಪ್ಯಾಟರ್ನಲ್ಲೂ ನಮಗೆ ಮಸಾಲೆ ಇರೋ ಸಿನಿಮಾಗಳು ಬೇಕು ಅಂದಾಗ ಮನೋಜ್ ಈ ಸಬ್ಜೆಕ್ಟ್ ತಗೊಂಬಂದಾಗ ನನಗೆ ಓಕೆ, ಇದರಲ್ಲಿ ಅವರು ಯಾರ್ಯಾರು ಏನೇನು ಫೀಡ್ಬ್ಯಾಕ್ಗಳು ಫಸ್ಟ್ ಸಿನಿಮಾ ಆದ್ಮೇಲೆ ಕೊಟ್ಟಲ್ಲ ಅದಷ್ಟು ಫೀಡ್ಬ್ಯಾಕ್ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಹಾಗಾಗಿ ಈ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಕರೆಂಟ್ ಟ್ರೆಂಡಲ್ಲಿ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಹಾಕಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾಗೂ ಎಷ್ಟೋ ಸಿನಿಮಾಗಳು ಜನರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾವೆ. ಅಂಥದ್ರ ಮಧ್ಯ ಹೊಸ ಟೀಮ್ ಇಟ್ಕೊಂಡು, ಹೊಸ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಟೀಮ್ಸ್ನೆಲ್ಲ ಇಟ್ಕೊಂಡು ಒಂದು ಸಿನ್ಸಿಯರ್ ಪ್ರಯತ್ನ ಮಾಡಿದ್ದೀವಿ. ಯಾರಿಗೂ ಏನು ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ ಏನೂ ನೋಡದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅನ್ನೋದೊಂದೇ ಕಾರಣಕ್ಕೆ ಅವ್ರಿಗೆ ಆಪರ್ಚುನಿಟಿಗಳು ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ಪ್ರಯತ್ನ ನಿಮ್ಮನ್ನೆಲ್ಲರನ್ನೂ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಝಲಕ್ ನೋಡಿದ್ರಲ್ಲೇ ನಿಮಗೆ ಮ್ಯೂಸಿಕಲಿ ಎಷ್ಟರ ಮಟ್ಟಿಗೆ ಇದು ಇಂಪ್ರೆಸ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ನಮ್ಮ ಸೂರಜ್ ಜೋಯಿಸು ಸಿಕ್ಕಾಪಟ್ಟೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಾಂಗ್ಸ್ ಬಹಳ ಚೆನ್ನಾಗಿ ಬಂದಿದ್ದಾರೆ ಎಲ್ಲವನ್ನು. ಇಷ್ಟೆಲ್ಲ ಸಾಂಗ್ಸ್ನೆಲ್ಲ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಹೀರೋ ಬಗ್ಗೆ ಹೇಳಲೇಬೇಕು. ರಾಹುಲ್ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಅವರು ಎಷ್ಟು ರಗಡ್ ಲುಕ್ಕು, ಆ ಮಾಸ್ ಎಲಿಮೆಂಟ್ ಇಟ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂದರೆ ಯು ವಿಲ್ ಸಿ ಇನ್ ಲೈಕ್ ಜಸ್ಟ್ ಅ ಬಾಯ್ ನೆಕ್ಸ್ಟ್ ಡೋರ್. ಪಕ್ಕದ ಮನೆ ಹುಡುಗನ ಥರ ಒಂದು ಕ್ಯಾರೆಕ್ಟರ್ ಅದು. ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಸಿನಿಮಾ ಕತೆ ಬಗ್ಗೆ ಏನು ಮಾತಾಡೋದಿಲ್ಲ. ಡೈರೆಕ್ಟರ್ ಆಲ್ರೆಡಿ ಸರ್ ಏನು ಹೇಳ್ಬೇಡಿ ಅಂತ ಅವ್ರು ನನಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಆಲ್ರೆಡಿ. ದೃಶ್ಯದ ತುಣುಕುಗಳು ಅಂತ ಏನು ಹೇಳ್ತೀವಿ, ಅದು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಅಂದ್ರೆ ನನಗೆ ಸಡನ್ ಆಗಿ ನಮ್ಮ ಪಕ್ಕದ ರಾಜ್ಯದ ನೆರೆ ರಾಜ್ಯದ ಚಿತ್ರಗಳು ಇತ್ತೀಚೆಗೆ ಪ್ರದೀಪ್ ರಂಗನಾಥನ್ ಅವರ ಒಂದು ಸಿನಿಮಾಗಳು ಬಂತಲ್ಲ, ಲೈಕ್ ಡ್ಯೂಡ್, ಡ್ರ್ಯಾಗನ್, ಈ ತರ ಒಂದು ಫೀಲ್ ಕೊಡ್ತಾ ಇದೆ. ಅಂದ್ರೆ ದೇರ್ ಇಸ್ ಈ ತರದ ಚಿತ್ರಗಳು ಯೂಶಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದ್ರೆ ಒಂದು ಆನೆಸ್ಟ್ ಲವ್ ಸ್ಟೋರಿ, ಒಂದು ಯಂಗ್ಸ್ಟರ್ಸ್ ಗಳ ತರಲೆಗಳು, ಆ ತರದೊಂದು ಇದು ಎಲ್ಲೋ ಕಡಿಮೆ ಆಗ್ತಾ ಇದೆ. ಅಂತ ಟೈಮಲ್ಲಿ ಇಂಥ ಒಂದು ಚಿತ್ರ ಬರ್ತಾ ಇರೋದು ನಿಜವಾಗ್ಲೂ ಖುಷಿ. ಡೆಫಿನೆಟ್ಲಿ ಎವ್ರಿಥಿಂಗ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಮೇಕಿಂಗ್, ಆಮೇಲೆ ಒಂದೇನೋ ಒಂದು ತರಲೆ ಆಗಿ ಒಂದು ಒಳಗೆ ಹಿಲೇರಿಯಸ್ ಆಗಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ರಾಹುಲ್ ಇಸ್ ಲುಕಿಂಗ್ ರಿಯಲಿ ಪ್ರಾಮಿಸಿಂಗ್ ಅಂಡ್ ದ ಲೀಡ್ ಕಾಸ್ಟ್ ಆಲ್ಸೋ. ಅಂಡ್ ನನಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾಗಿರೋದು ನಮ್ಮ ನಿರ್ಮಾಪಕರ ಬಗ್ಗೆ. ಜಯರಾಮ್ ಸರ್ ಅಂದ್ರೆ ಈಗ ನೋಡಿ, ಅವ್ರು ಆಲ್ರೆಡಿ 3-4ನೇ ಸಿನಿಮಾ ಅಂತ ಅನ್ಸುತ್ತೆ. 4 ಸಿನಿಮಾ ಮಾಡಿ ಅಂದ್ರೆ ಅವರು ಫಸ್ಟೇ ಉಗ್ರಾಯುಧಮ್ ಮಾಡ್ಬೋದಾಗಿತ್ತು. ಬಟ್ ಹಿ ಟ್ರೈ ಟು ಗಿವ್ ಆಪರ್ಚುನಿಟೀಸ್ ಫಾರ್ ದ ನ್ಯೂ ಕಮರ್ಸ್, ವಿಚ್ ಮೋಸ್ಟ್ ಆಫ್ ದ ಬಿಗ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ಡಸಂಟ್ ಡು. ಅದು ಅವರಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಯು ವಿತ್ ಹೋಲ್. ಎಲ್ರಿಗೂ ಇಷ್ಟ ಅಂದರೆ ಸಾಕು. ಯಾಕೆಂದರೆ ತುಂಬ ಒಂದಷ್ಟು ಮಸಾಲೆ ಎಲ್ಲ ಹಾಕಿ ಮಾಡಿರೋ ಸಿನಿಮಾ ಇದು. ಅಂದರೆ ಸಿನಿಮಾ ಒಂದು ಆ್ಯಕ್ಚುಲಿ ಒಳ್ಳೆ ವಿಷಯನೂ ಇದೆ. ಬಟ್ ಏನು ಹೇಳಬೇಕು ಜನಕ್ಕೆ, 2 ಅವರ್ ಜನ ಥಿಯೇಟರ್ ಕೂತಾಗ ಬೋರ್ ಆಗಬಾರ್ದು ಅನ್ನೋ ಲಾಜಿಕ್ನ ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಸಿನಿಮಾ ಆ್ಯಕ್ಚುಲಿ ಜರ್ನಿ ತುಂಬ ದೊಡ್ಡದು. ಆ್ಯಕ್ಚುಲಿ ಐ ಶುಡ್ ಸ್ಟಾರ್ಟ್ ಫ್ರಮ್ ಥ್ಯಾಂಕಿಂಗ್ ಪ್ರವೀರ್. ಆ್ಯಕ್ಚುಲಿ ನನ್ನ ರಾಹುಲ್ನ ಸರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆದಮೇಲೆ ಸುಮಾರಷ್ಟು ಹರ್ಡಲ್ಸ್ ತುಂಬ ಏನೇನೋ ಸಾಹಸ ಮಾಡಿದ್ದೀವಿ. ಬಟ್ ವಿತ್ ಸಪೋರ್ಟ್ ಆಫ್ ಜಯರಾಮ್ ಸರ್ ಇವತ್ತು ಈ ಟೀಸರ್ ಆಗಲಿ ಸಿನಿಮಾ ಆಗಲಿ ರೆಡಿ ಆಗೋಕ್ಕೆ ಮೇನಾಗಿ ಅವರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸೊ ಎಲ್ಲ ಏನೇ ಸಿಚುವೇಶನ್ ಇದ್ರೂ ಆ ಟೈಮಲ್ಲೆಲ್ಲ ನಿಂತಿದ್ದೀರಾ. ಸುಮಾರಷ್ಟು ಸಿಚುವೇಶನ್ಸಲ್ಲಿ ಕೂಡ ನಿಂತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಮೇನ್ಲಿ ನನ್ನ ಟೀಮು, ಅಂದರೆ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಅಂದರೆ ಡೈರೆಕ್ಟ್ರು ಮತ್ತು ಕತೆ ಬರೋರು ಇಬ್ಬರು ಮಾತ್ರ ಕರೆಕ್ಟಾಗಿದ್ರೆ ಆಗಲ್ಲ. ಅವ್ರ ಜೊತೆ ಸಾಥ್ ಕೊಡೋ ಡೈರೆಕ್ಷನ್ ಡಿಪಾರ್ಟ್ಮೆಂಟು
ಸೊ ಅವರು ಕೂಡ ಬಿಗಿಯಾಗಿ ಕೆಲಸ ಮಾಡಬೇಕು ಜೊತೆಯಲ್ಲಿ. ಸೊ ನಮ್ಮ ಬಾಯ್ಸ್ ಎಲ್ಲ ಎಲ್ಲೇ ಇದ್ದಾರೆ, ಆಶ್ರಿತ್, ಯುವ, ವಿಶ್ವ. ಇನ್ನು ನನಗೆ ಮೇನ್ ಸ್ಟ್ರೆಂತ್ 3 ಜನ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ ಮನಸ್ಪೂರ್ವಕವಾಗಿ. ಒಂದು ಉದಯ್ ಲೀಲಾ DOP ಅವರು, ಎರಡನೇದು ನಾಗೇಂದ್ರ ಉಜ್ಜನಿ ನಮ್ಮ ಎಡಿಟರು, ಮೂರನೇದು ಸೂರಜ್ ಜಾಯ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಇವತ್ತಿಗೆ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಆಗಿ ನಿಮ್ಮ ಮುಂದೆ ನಿಲ್ತಾ ಇದೆ ಅಂದರೆ ಆ 3 ಜನನು ಕೂಡ ಮೇನ್ ಕಾರಣನೇ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಮಾತಾಡ್ತೀನಿ. ಸೊ ಹೀರೋ ಕರ್ಕೊಡ್ತೀನಿ ಸರಿ ನಾನು. ಥ್ಯಾಂಕ್ ಯು ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅನ್ಸುತ್ತೆ. ಟೀಸರ್ ಆಲ್ರೆಡಿ ಯೂಟ್ಯೂಬಲ್ಲಿ ಲೈವ್ ಇದೆ. ಸೊ ಇಷ್ಟ ಆದವ್ರೆ ದಯವಿಟ್ಟು ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕಷ್ಟಪಟ್ಟು ಶೇರ್ ಮಾಡಿ, ಜನ ನೋಡಲಿ. ಇಷ್ಟ ಆದವ್ರು ನೋಡ್ತಾರೆ, ಶೇರ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ರಾಹುಲ್ ಬಂದ್ಬಿಡಿ ನನಗೆ. ಮನೋಜ್, ಲವ್ ಜೊತೆಗೆ ಬೇರೆ ಏನಾದ್ರು ಕಂಟೆಂಟ್ ಇಟ್ಕೊಂಡಿರೋ ಸಿನಿಮಾದಲ್ಲಿ? ಸರ್, ಲವ್ ಜೊತೆ ಆಕ್ಚುಲಿ ಒಂದು ಸೀರಿಯಸ್ ಕಂಟೆಂಟ್ ಇದೆ. ಸಿನಿಮಾಲಿ. ಅದು ಈಗಲೇ ಡಿಸ್ಕ್ಲೋಸ್ ಮಾಡಿದ್ರೆ ಮಜಾ ಇರಲ್ಲ ಅಂತ ಅಷ್ಟೇ. ಟ್ರೈಲರ್ ಟೈಮಲ್ಲಿ ಅಷ್ಟರಲ್ಲಿ ಡಿಸ್ಕ್ಲೋಸ್ ಮಾಡ್ಬಿಡ್ತೀನಿ. ಅಂದರೆ ಆಕ್ಚುಲಿ ಒಂದು ಸೀರಿಯಸ್ ವಿಷಯ ಇದೆ ಸಿನಿಮಾಲಿ. ಸುಮ್ಮನೆ ಜಾಲಿಯಾಗಿ ಅವ್ರದ್ದು ಲವ್ ಸ್ಟೋರಿ ಅಷ್ಟಕ್ಕೆ ಮಾತ್ರ ನಿಂತಿಲ್ಲ. ಒಂದು ಮೇನ್ ವಿಷಯ ಮಾತಾಡ್ತಿದ್ವಿ. ಪ್ರೆಸೆಂಟ್ ಸೊಸೈಟಿಲಿ ಈಗ ಜನಗಳ ಮಧ್ಯೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದೇನೋ ಮಾತಾಡೋಕೆ ಹೊರಟಿದ್ದೀನಿ. ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ? ಸರ್, ಸಿನಿಮಾ ಮೋಸ್ಟ್ ಆಫ್ ದ ಪಾರ್ಟ್ ಎಲ್ಲ ಬೆಂಗಳೂರೇ. ಒಂದು ಕಡೆ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ಡಾಬಾ ಸೆಟಪ್ ಹಾಕಿದ್ವಿ, ಅಲ್ಲೊಂದು 10-15 ಡೇಸ್ ಅಲ್ಲಿ ಶೂಟ್ ಆಯಿತು. ಬಿಟ್ಟರೆ ಉಡುಪಿಲಿ, ಮಂಗಳೂರು ಇಷ್ಟು ಶೂಟ್ ಆಗಿದೆ ಸರ್. ಓಕೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿ ಸ್ವಲ್ಪ, ಹೇಗಿತ್ತು? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಾಯಿತು. ಸೊ ಅದೇ ನನ್ನ ಫಸ್ಟ್ನೇ ಸಿನಿಮಾಯಿಂದ ನಾನು ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಸಿನಿಮಾ ಆನಾ ಅಂತೇಳಿ, ಅದಾದ್ಮೇಲೆ 2ನೇ ಸಿನಿಮಾ ಮೇರಿ ಅಂತ ಮಾಡಿದೆ. ಫಸ್ಟ್ ಸಿನಿಮಾ ಅದಿತಿ ಪ್ರಬೋಧ್ ಅವ್ರ ಜೊತೆ ಮಾಡಿದ್ದು. ಯಾರಿಗಾರು ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಸೊ ಆ ಟೈಮಿಂದನೂ ಅಷ್ಟೇ ನನಗೆ ಅದೇನೋ ಸಿನಿಮಾ ಪ್ರೋಸೆಸ್ನ ಸ್ಪೀಡಾಗಿ ಮಾಡಿ ಅಭ್ಯಾಸ. ಅಂದರೆ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋದು, ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಹಾಕಿ. ಸೊ ಅದರಲ್ಲೇ ಒಂಥರ ಮಜಾ, ಅದೇ ಸುಖ, ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಮಾಡೋದು. ಸೊ ಆಲ್ಮೋಸ್ಟ್ ಇಲ್ಲೂ ಕೂಡ ಹಂಗೆ ಮಾಡಿದ್ವಿ. ಚೆನ್ನಾಗಾಯ್ತು ಸರ್, ಎಕ್ಸ್ಪೀರಿಯನ್ಸ್ ಎಲ್ಲ ಮಜಾ ಇತ್ತು. ಆರ್ಟಿಸ್ಟ್ ಎಲ್ಲ ನನ್ನ ಏಜ್ ಗ್ರೂಪ್ ಅವರೆಲ್ಲ ಇರೋದ್ರಿಂದ ಫನ್ ಆಗಿತ್ತು, ಪ್ರತಿಯೊಂದು ಫನ್ ಆಗಿತ್ತು, ನೀಟಾಗಿತ್ತು. ಮೊದಲನೇದಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಪವನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀರೋ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆಲ್ಸೋ, ನಮ್ಮ ಎಂಟೈರ್ ಟೀಮ್, DOP, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಆಲ್ ಮೈ ಕೋ ಆ್ಯಕ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಕಿರಣ್ ಮಾಸ್ಟರ್, ಅಭಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಲಕ್ಕಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀರಿ. ಹೋಪ್ಫುಲಿ ಆ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಮುರಳಿ ಅಣ್ಣ, ನಿಮ್ಮೆಲ್ಲರ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ವರ್ಷದಿಂದ ಅವ್ರ ಜೊತೆಗಿದ್ದೀನಿ ಆ್ಯಂಡ್ ತುಂಬ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ಗೈಡ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಈವನ್ ಈ ಸಿನಿಮಾಗೂ ಜಯರಾಮ್ ಸರ್ಗೂ ಫೋನ್ ಮಾಡಿ ತಿಳ್ಕೊತಾ ಇದ್ರು ಹೆಂಗೆ ಬರ್ತಾ ಇದೆ ಏನು. ಆ್ಯಂಡ್ ಆಲ್ವೇಸ್ ಮೋಟಿವೇಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ನ, ನಮ್ಮ ಎಂಟೈರ್ ಟೀಮ್ನ. ಆ್ಯಂಡ್ ಪ್ರವೀರ್ ಸರ್ ಮೆನ್ಷನ್ ಮಾಡಿದಾಗ, ಪ್ರವೀರ್ ಶೆಟ್ಟಿ ನಮ್ಮ ನಿದ್ರಾದೇವಿ ಹೀರೋ. ಆ್ಯಂಡ್ ಪ್ರವೀಣ್ ಶೆಟ್ಟಿ ಸರ್, ಅಂಕಲ್ ಥ್ಯಾಂಕ್ ಯು ಸೋ ಮಚ್. ನೀವು ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ನಾವೇನೋ ಅಂದ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ವಿ, ಒಂದು ಪಾಯಿಂಟಲ್ಲಿ ಸ್ಟಕ್. ಆವಾಗ ಪ್ರವೀಣ್ ಸರು, ನಮ್ಮ ಪ್ರವೀರು, ನಮ್ಮ ಡಿಸ್ಟ್ರಿಬ್ಯೂಟರ್ ಮನೋಜ್ ಸರ್ ಆ್ಯಂಡ್ ಜಯರಾಮ್ ಸರ್ ನಮಗೆ ಹೆಲ್ಪ್ ಮಾಡಿ ನಮ್ಮ ಒಂದು ಕನಸಿಗೆ ಮೊದಲನೇ ಅವಕಾಶ ಹೇಗೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ತುಂಬ ಸ್ಪೆಷಲ್ ಅವಕಾಶ ಇದು. ಬಿಕಾಸ್ ನಮ್ಮ ಮನೋಜ್ ಸರ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ವರ್ಕ್ಶಾಪ್ ಮಾಡಿಸಿ ಪ್ರತಿಯೊಂದು ಸೀನಿಗೆ ಹೆಂಗೆ ಬೇಕು ಇದೇ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಕೊಟ್ಟರು. ನಮ್ಮ ಕಿರಣ್ ಮಾಸ್ಟರು, ಅಭಿ ಮಾಸ್ಟರು, ಡ್ಯಾನ್ಸು, ಎಕ್ಸ್ಪ್ರೆಷನ್ಸು ಕಂಪ್ಲೀಟ್ ಟ್ರೈನ್ ಅಪ್ ಮಾಡಿದ್ರು. ಆ್ಯಂಡ್ ಮೇನ್ಲಿ ಟೀಸರ್ ನನಗೆ ತುಂಬ ಸ್ಪೆಷಲ್, ಲೈಫ್ ಲಾಂಗ್ ಮರೆಯಲ್ಲ. ಏನಕ್ಕೆ ಅಂದರೆ ನನ್ನ ಫಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿರೋದು ಅಪ್ಪು ಸರ್ ಯುವರತ್ನ ಅಲ್ಲಿ. ಒಂದು ತುಂಬ ಚಿಕ್ಕ ರೋಲು. ಆ್ಯಂಡ್ ಆಲ್ವೇಸ್ ಅದಕ್ಕೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಬಗೀರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಆ್ಯಂಡ್ ಈ ಸಿನಿಮಾ ಅಲ್ಲಿ ಅಣ್ಣವ್ರದ್ದೊಂದು ಹಾಡಿದೆ. ಸೊ
ದೊಡ್ಡ ಮನೆ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ಒಂದು ಸ್ಪೆಷಲ್ ಫೀಲಿಂಗ್. ಅದ್ರ ಬಗ್ಗೆ ನಿಮ್ಮ ಸಿನಿಮಾ ಹಾಕಿ ಗೂಗ್ಲಿ ನಾನು ಎಷ್ಟು ಸರಿ ನೋಡಿದಿರೋ ಗೊತ್ತಿಲ್ಲ. ಸೊ ಬಿಗ್ ಫ್ಯಾನ್ ಆಫ್ ಯರ್ ಫಿಲ್ಮ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಇದ್ದೆ, ಯಾಕಂದರೆ ಮೀಡಿಯಾ ಮುಂದೆ ಮಾತಾಡಿ ಸ್ವಲ್ಪ ಟೈಮ್ ಆಗಿತ್ತು. ಬಟ್ ಆ್ಯಸ್ ಐ ಎಂಟರ್ಡ್ ನನಗೆ ಗ್ರೀಟ್ ಮಾಡಿದ ರೀತಿ ಇರ್ಬೋದು, ಅಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡ್ಸಿದ್ದು ಮನಸ್ಸಿಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನಮ್ಮ ಸೀನಿಯರ್ ಮೀಡಿಯಾ ಅವರು ಇರ್ಬೋದು. ಸರ್ ಮಿಸ್ಡ್ ಯು ಸರ್. ಸೊ ಎಸ್, ಟೀಸರ್ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಖುಷಿನ ನೋಡಿದ್ರಲ್ಲ, ಖುಷಿ ಆಯ್ತಾ? ಓಕೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆದಂಥ ಜಯರಾಮ್ ಸರ್. ವಿತೌಟ್ ಯು ಸರ್ ಡೆಫಿನೆಟ್ಲಿ ದಿಸ್ ಮೂವಿ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್. ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಹೋಪ್ ಕಳ್ಕೊಂಡಿದ್ದೆ ದ್ಯಾಟ್ ಈ ಸಿನಿಮಾ ಏನಾಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ನಮ್ಮೆಲ್ಲ ಕೈ ಹಿಡಿದು ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತಂದಿದ್ದೀರಾ ಸರ್. ಆಲ್ ಥ್ಯಾಂಕ್ಸ್ ಟು ಯು. I wish and pray that ನೀವು as a producer have a very long and successful journey and ನಿಮ್ಮ ಬ್ಯಾನರ್ ಅಲ್ಲಿ ತುಂಬಾ ಒಳ್ಳೆ ಸಿನಿಮಾ ಬರಲಿ and ಹೀಗೆ ನೀವು ಹೊಸ ಟ್ಯಾಲೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿನಿಮಾದ ಕ್ರಿಯೇಟರ್ ಆದಂತ ಮನೋಜ್ ಸರ್, ನಮ್ಮ ಡೈರೆಕ್ಟರ್, ಮಾತಾಡ್ತಿದ್ದೀನಿ ಕೇಳಿ ಸರ್. ಸೊ ಅವರಿಗೆ ನಾನು ಆಕ್ಚುಲಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಎಷ್ಟೊಂದ್ ಸರಿ ನಮ್ಮ ಸರ್ ಅವ್ರು ಖರ್ಚು ಮಾಡಕ್ ರೆಡಿ ಇದ್ರು ಸರ್ ಇಲ್ಲ ಬಜೆಟ್ ಅಲ್ಲಿ ಮಾಡೋಣ, ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಬಜೆಟ್ ಅಲ್ಲಿ ಮಾಡೋಣ ಅಂತ. ಸೊ ದಟ್ಸ್ ಅ ವೆರಿ ನೈಸ್ ಥಿಂಗ್ ಅಬೌಟ್ ಹಿಮ್. ಅಂಡ್ ಅವ್ರು ನನಗೆ ಹೇಳಿದ್ರು ಒನ್ ಥಿಂಗ್ ಫಾರ್ ಶ್ಯೂರ್, ಕಶಿಮಾ ಐ ವಿಲ್ ಮೇಕ್ ಯು ಲುಕ್ ಗುಡ್ ಆನ್ ಸ್ಕ್ರೀನ್ ಅಂತ ಹೇಳಿದ್ರು. ಅಂಡ್ ನಾನು ತುಂಬಾ ಐ ಆಮ್ ವೆರಿ ಹ್ಯಾಪಿ. ನನಗೆ ಆ ಮೇಕ್ ಓವರ್ ಕೊಟ್ಟು ಇಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ತೋರಿಸ್ತಿದ್ದೀರಾ. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಸೆಟ್ಟಲ್ಲಿ ನಿಮ್ಮ ಎನರ್ಜಿ ಇರ್ಬೋದು ಆ್ಯಂಡ್ ನಿಮ್ಮ ಆ ಭಾಷೆ, ನಮ್ಮ ಸಂಸ್ಕೃತ ಭಾಷೆ ಇರ್ಬೋದು. ಸೊ ಅದನ್ನೆಲ್ಲ ಐ ಥಿಂಕ್ ಐ ಮಿಸ್ ಇಟ್ ಆ್ಯಂಡ್ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಶೂಟಿಂಗ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಸರ್ ಅಷ್ಟು ಹೇಳಿದಂಗೆ ಅಷ್ಟೇ ಸಪೋರ್ಟಿವ್ ಆಗಿ ನನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದು ನಮ್ಮ DOP ಸರ್. ಎಲ್ಲಿದ್ದೀರಾ ಸರ್? So Uday Leela sir, thank you so much for being a part of our film. Nimma contribution is commendable sir. Thank you so much sir. And yeah, nama cinemada soul music director Surat sir, neevellidara. So thank you so much sir for giving such beautiful songs. And actually ಹೇಳ್ಬೇಕಂದ್ರೆ ನಮ್ಮ ಆ ಸ್ಟೋರಿ ಹೇಳ್ತೀನಿ. We were shooting, so ನಾಳೆ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಇತ್ತು. ಸರ್ ಹೇಳಿದ್ರು ಒಂದು ಸಾಂಗ್ ಹಾಗೆ ಮಾಡ್ಕೊಡಿ ಅಂತ. ಹಿ ಸ್ಯಾಟ್ ದೇರ್, ಸೆಟ್ ಅಲ್ಲಿ ಕಂಪೋಸ್ ಮಾಡಿದ್ದಾರೆ ಆ ಸಾಂಗ್ ಅಂಡ್ ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇವಾಗ ಸಾಂಗ್ಸ್ ರಿಲೀಸ್ ಆದಾಗ ನಿಮಗೆಲ್ಲ ನೋಡ್ತೀರಾ, ಕೇಳ್ತೀರಾ, ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಅಂಡ್ ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಮಾತಾಡಿದೆ. ಪಾತ್ರದ ಬಗ್ಗೆ ಹೇಳಿ, ಪಾತ್ರದ ಬಗ್ಗೆ ಏನು ಹೇಳಲಿಲ್ಲ. ನನ್ನ ಪಾತ್ರ ಇದರಲ್ಲಿ ಪಾತ್ರದ ಹೆಸರು ಖುಷಿ ಅಂತ ಸರ್. ಸೊ ಖುಷಿ ಒಂದು ವೆರಿ ಬಬ್ಲಿ ಗರ್ಲ್, ಇಂಡಿಪೆಂಡೆಂಟ್ ಗರ್ಲ್. ಸೊ ಅವಳ ಲೈಫ್ ಐ ಥಿಂಕ್ ನಾನು ತುಂಬ ಹೇಳಿದ್ರೆ ಅದು ರಿವೀಲ್ ಆಗುತ್ತೆ. ಸೊ ಸರ್ ಹೇಳಿದ್ದಾರೆ ಜಾಸ್ತಿ ಏನು ಬಿಟ್ಕೊಡ್ಬೇಡಿ ಅಂತ, ಬಿಕಾಸ್ ಕ್ಯಾರೆಕ್ಟರಲ್ಲಿ ಗೊತ್ತಾಗುತ್ತೆ ನಾನು ಹೇಳಿದ್ರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್, ಬಟ್ ಸಿನಿಮಾದಲ್ಲಿ ದರ್ ಇಸ್ ಅ ವೆರಿ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಮೆಸೇಜ್ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಬರೋ ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಸರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮತ್ತು ಸಪೋರ್ಟ್ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಮನೋಜ್ ಆಕ್ಚುಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವರು ಒಂದು ಸ್ಕ್ರಿಪ್ಟಿಗೆ ಕರೆಕ್ಟಾಗಿ ರೆಡಿಯಾಗಿ ಕಾಯ್ತಾ ಇದ್ರು. ಸೊ ಅದೊಂದು ನಂದೊಂದು ಸ್ಮಾಲ್ ಇದಿದೆ ಕಾಂಟ್ರಿಬ್ಯೂಷನ್. ಏನಪ್ಪಾ ಅಂದ್ರೆ ಪರಿಚಯ ಮಾಡಿಸಿದ್ ನಾನೇ. ಸೊ ಪರಿಚಯ ಮಾಡಿಸಿ ಅಲ್ಲಿಂದ ಮುಂದಕ್ಕೆ ಅದು ಇಟ್ ಟುಕ್ ವೆರಿ ವೆರಿ ವೈಲ್ಡ್ ರನ್ ಅಂತ ಹೇಳ್ಬೋದು. ಸೊ ಸುಮಾರು ವಿ ಹ್ಯಾವ್ ಎ ವೆರಿ ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಅಂಡ್ ಇದರಲ್ಲಿ ನನಗೆ ಮೇನ್ ಆಗಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ. ಸೊ ನಮ್ಮ ಜಯರಾಮ್ ಸರ್ ಅಂತೂ
ನಾವು ಕೇಳೋಕ್ಕಿಂತ ಮುಂಚೆನೆ ತುಂಬಾ ಸತಿ ಆಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ಪ್ರಾಜೆಕ್ಟ್ ಇಲ್ಲಿವರೆಗೆ ಬರೋದೇ ಆಕ್ಚುಲಿ ನಮಗೆ ಒಂದು ದೊಡ್ಡ ಮಿರಾಕಲ್. ಆಕ್ಚುಲಿ ತುಂಬಾನೇ ಏನೇನೋ ಸಿಕ್ಕಾಪಟ್ಟೆ ಕನ್ಸ್ಟ್ರೆಂಟ್ಸ್ ಇತ್ತು. ಸೊ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಸರ್. ಪ್ರತಿ ಹಂತದಲ್ಲೂ ನಿಮಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಅಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಗ್ರೇಟ್ಫುಲ್ ಅಬೌಟ್ ದ ಸಪೋರ್ಟ್ ವಿ ಗಾಟ್. ಅಂಡ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ವಿ ಕೆನ್ ನನಗೆ ಆ್ಯಕ್ಚುಲಿ ಸರ್ ವಿ ಆರ್ ಆಲ್ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಸೊ ದ ವರ್ಕ್ ದಟ್ ವಿ ಹ್ಯಾವ್ ನಮ್ಗೆ ಗೊತ್ತಿರೋ ಪ್ರಕಾರ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡಿ ಸುಮಾರೆಲ್ಲ ನೋಡಿರೋದ್ರಿಂದ ಅಲ್ಲಿಂದಲೂ ಸುಮಾರು ಕಲ್ತಿರೋದು ಇದ್ದಾವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಅಂಡ್ ನಮಗೆ ಮ್ಯೂಸಿಕಲ್ ಮೇನ್ ಆಗಿ ನಾನು ಆನ್ಸರ್ ಮಾಡಬೇಕು. ಸೊ ನಾವು ಸುಮಾರು ಒಂದಷ್ಟು ಸಾಂಗ್ಸ್ ಹಾಡೋದನ್ನು ಕೂಡ ಒಂದಷ್ಟು ತಗೊಂಡು ಯೂಸ್ ಮಾಡಿದ್ದೀವಿ. ಮ್ಯೂಸಿಕ್ ಜೊತೆಗೆ ಆಕ್ಟ್ ಏನೋ ಮಾಡಿದ್ದೀರಾ ಅಂತ ಸರ್ ಅದು ಏನ್ ಮಾಡ್ತೀರಾ, ನಾನು ತಂದು ನಿಲ್ಸಿದ್ರು. ಯಾಕೆ ಚಾರ್ಮ್ ಕಾಣ್ತಾ ಇದೆ ಮುಖದಲ್ಲಿ. ಸರ್ ಆಕ್ಟ್ ಮಾಡಬೇಕು ಅಂತ ನಾನಂತೂ ಏನೂ ಕೇಳ್ಕೊಂಡಿಲ್ಲ, ಅದು ಈಗಲೇ ಹೇಳ್ಬಿಡ್ತೀನಿ. ತಂದು ನಿಲ್ಸಿದ್ರು, ಏನೋ ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ, ಏನೋ ಸೈಡಲ್ಲಿ ಕಾಣಿಸ್ತೀನಿ ಇಲ್ಲ ಒಂದೊಂದು ಕಡೆ ಅಷ್ಟೇ ಸರ್. ಏನು ಮುಂದೆ ಅಂತ ನಿಂತ್ಕೊಂಡು ಏನೂ ಮಾಡಿಲ್ಲ, ಬಟ್ ಏನೋ ಕಾಣಿಸ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಸೌಂಡ್ ಡಿಸೈನರ್. ಫಸ್ಟ್ ಆಫ್ ಆಲ್ ಮನೋಜಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಫಸ್ಟ್ ಫಿಲ್ಮಿಂದ ಇದುವರೆಗೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಸ್ ಗಾಟ್ ಅ ಗ್ರೇಟ್ ಕಾನ್ಫಿಡೆನ್ಸ್ ಇನ್ ಮೀ. ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನಮ್ಮ ಕೆಲಸ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಡಬ್ಬಿಂಗು, ಸೌಂಡ್ ಡಿಸೈನಿಂಗ್, ಸಾಂಗ್ ಮಿಕ್ಸರ್ಸು ಎಲ್ಲ. ಸೊ ಈಗ ಟೀಸರ್ ಕೇಳಿರ್ತೀರ, ನಿಮಗೆ ಹೇಗಿದೆ ಅಂತ ಗೊತ್ತು. ಸೊ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ರಿಗೂ ನಮಸ್ಕಾರ. ಉದಯ್ ಅಂತ ಸಿನಿಮಾ ನಾನು. ಸೊ ನಾನು ಮನೋಜ್ ಅವರು ಒಂದು 8 ವರ್ಷ ಪರಿಚಯ. ಜೊತೆಲಿ 3ನೇ ಸಿನಿಮಾ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಟೀಸರು ಸೊ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ನಂಬಿಕೆ ನಮಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾಕ್ಕಾಗಿ ತುಂಬ ಸೈಕಲ್ ಹೊಡೆದಿದ್ದಾರೆ ಮಾಡಲೇಬೇಕಂತ. ಅದಕ್ಕೆ ಸರಿಯಾಗಿ ಮನೋಜ್ ಅವರು ತಯಾರು ಮಾಡಿಲ್ಲ. ಆ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ತುಂಬ ವರ್ಕ್ ಮಾಡಿದ್ದಾರೆ. ನಮ್ಮ ಭಟ್ರು ಸಂಗೀತ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀರೋಯಿನ್ ಕಾಶಿಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ಬೇಕು. ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್, ಅವ್ರ ಶಕ್ತಿ ಪಲ್ಲವಿ ಮೇಡಮ್ ಗಂಡನ್ ಬಿಟ್ಬಿಟ್ಟಿದ್ದಾರೆ ಸಿನಿಮಾ ಮಾಡ್ತಾ ಇರಿ ಅಂತ. 6ನೇ ಸಿನಿಮಾ ಮಾಡ್ತಾ ಇದ್ದಾರೆ. 3 ಮುಗಿಸ್ಬಿಟ್ಟವ್ರೆ, ಇನ್ನು 3 ನಡೀತಾ ಇದೆ. ಆ ಶಕ್ತಿ ತಾಯಿ ಭುವನೇಶ್ವರಿ ಇಂಥ ಪ್ರೊಡ್ಯೂಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು, ಬಂದಿದ್ದಾರೆ. ಅವರು ಹೊಸಬರಿಗೆ ಅವಕಾಶ ಮಸ್ತ್ ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ಟ್ರೇಸರಲ್ಲಿ ತೋರಿಸಿದ್ರ ಸಿನಿಮಾದಲ್ಲಿ ದುಡ್ಡು ಆಗಬೇಕು. ಸರಿಯಾಗಿ ಅವ್ರಿಗೆ ಬೆಂಬಲ ನಮ್ಮ ಗುಣ ಸರಿಗಮ ಯಾವಾಗಲೂ ಇರ್ತಾರೆ. ಜಯರಾಮ್ ಸರ್ ಹಿಂದ್ಗಡೆ ಎಲ್ಲ ಮ್ಯೂಸಿಕ್ ಸ್ವಲ್ಪ ಕಡಿಮೆ ದುಡ್ಡು ಕೊಡ್ತಾ ಇದ್ದಾರೆ, ಜಾಸ್ತಿ ಕೊಡ್ತಾ ಇದ್ದಾರೆ. ಅಂತೂ ಕನ್ನಡ ಚಿತ್ರಕ್ಕೆ ಮ್ಯೂಸಿಕ್ಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಇದೇ ಥರ ಬೆಂಬಲ ಎಲ್ಲ ಸಿನಿಮಾಕ್ಕೂ ಕೊಡಿ. ಕನ್ನಡ ಸಿನಿಮಾಕ್ಕೆ ಕೊಡಿ. ಕನ್ನಡ ಸಿನಿಮಾಕ್ಕೆ ಬೆಂಬಲ ಕಡಿಮೆ ಇದೆ. ಕನ್ನಡ ಸಿನಿಮಾ ಇವತ್ತು ಎಲ್ಲೂ ಬಂಡವಾಳ ಹಾಕೋರು ಕಡಿಮೆ ಇದ್ದಾರೆ. ಥಿಯೇಟ್ರಿಂದ ಈಚೆ ಬಂದರೆ ಅದು ಓಡುವಂಥದ್ದು ಕಡಿಮೆ ಇದೆ. ಆಮೇಲೆ OTT ಇದರಲ್ಲೂ ಸಹ ನಮಗೆ ಅವಕಾಶ ಸಿಗ್ತಾ ಇದೆ. ಇದೆಲ್ಲ ನೋವುಗಳನ್ನ ನಾವು ತುಂಬಿಕೊಂಡಿದ್ದೀವಿ. ಒಂದಿನ ದಂಗೆ ಎಳ್ಳಲೇಬೇಕಾಗುತ್ತೆ. ನಾವೆಲ್ಲ ದಂಗೆ ಎದ್ದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಶುಭ ಹೋಲಿ. ಶೆಟ್ರೆ, ದಂಗೆ ಹೇಳಬೇಕು ಅಂತ ಅಂದರೆ ಬೇಗ ಮಾಡಿ. ಯಾಕೆಂದರೆ ಬ್ರಿಟಿಷ್ನವ್ರು ಭಾರತಕ್ಕೆ ಬಂದಂಗೆ ಕರ್ನಾಟಕಕ್ಕೆ ಹೊರ ರಾಜ್ಯದವ್ರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಖಂಡಿತವಾಗಲೂ ಚಿತ್ರರಂಗದ ಎಲ್ಲ ದಿಗ್ಗಜರ ಜೊತೆ ಸೇರಿ ಈ OTT ಫಾರ್ಮ್ಸು ಇದರಲ್ಲೆಲ್ಲ ನಮ್ಗೆ ಎಲ್ಲೆಲ್ಲಿ ಏನೇನು ತೊಂದರೆ ಆಗ್ತಾಯಿದೆ, ಪರಭಾಷೆ ಚಿತ್ರಗಳ ಹಾವಳಿ, ಅದರ ನಡುವೆ ನಮ್ಮ ನಟರು, ನಮ್ಮ ಕಲಾವಿದರು, ನಮ್ಮ ತಂತ್ರಜ್ಞರು, ನಮ್ಮ ಕ್ಯಾಮ್ರಾಮ್ಯಾನು ಇವರೆಲ್ಲ ನಿಲ್ಬೇಕಾಗಿದೆ. ನಿಲ್ತಾ ಇದೆ ಒಂದು ಸಿನಿಮಾ. ಆದರೂ ಇವತ್ತು ನಾವು ಜನರು ಸಹ ಕನ್ನಡ ಸಿನಿಮಾಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಮಾತಾಡೋಣ. ನೀವು ಇರುತ್ತೆ, ನೀವು ಸಾಧಲು ನಾವು ಪಾಡ್. ಈ ಸಿನಿಮಾವನ್ನು ಎತ್ತರಕ್ಕೆ ಬೆಳೆಸುವಂಥದ್ದು ನಮ್ಮ ಮಾಧ್ಯಮ ಮಿತ್ರರು. ಶುಭ. ನನಗಂತೂ ತುಂಬಾ ಖುಷಿ ಆಯ್ತು ಟೀಸರ್ ನೋಡಿ. ಯಾಕಂದ್ರೆ ಇಲ್ಲಿ ಒಂದೊಂದು ಏನೇನು ಎಫರ್ಟ್ ಬಿಟ್ಟಿದ್ದಾರೆ ನಾನು ಹತ್ರದಿಂದ ನೋಡಿದ್ದೀನಿ. ನಮ್ಮ ರಾಹುಲ್ ಬ್ರೋ ಆಗಲಿ, ನನ್ನ ಫ್ರೆಂಡ್ಗಿಂತ ನನ್ನ ಬ್ರದರ್ ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ.
ನಮ್ಮ ಡೈರೆಕ್ಟರ್ಸ್ಗಾಗಲಿ ನಮ್ಮ ಪ್ರೊಡ್ಯೂಸರ್ಸ್ಗಾಗಲಿ ಎಲ್ಲರಿಗೂ ಅವ್ರು ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಒಂದು ನಿಮಿಷ ಹಂಗೆ ನಿಂತ್ಕೊಂಡು ಫೋಟೋ. ಹಾಗೆ ಮುಂದಿನ ಈ ಸಿನಿಮಾಗೆ ಬಹಳ ಸಪೋರ್ಟಿವ್ ಆಗಿರುವಂತಹ ಸತ್ಯನ ಕಾರಣ ಕೂಡ ಇದೆ. ಸಿನಿಮಾಗೆ ನಿಮ್ಮ ಸಪೋರ್ಟ್ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸೊ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ರಿ. ಸರ್ ಹತ್ರ ಬನ್ನಿ ಸರ್. ಸ್ನೇಹಿತ